ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಮೆಂತ್ಯ ಮುದ್ದೆ ಮಾಡ್ತಾಯಿದ್ದೀನಿ. ಈ ಮೆಂತ್ಯ ಮುದ್ದೆ ಅಂತೂ ಬಹಳ ಆರೋಗ್ಯಕರವಾದ ರೆಸಿಪಿ. ಈ ಮೆಂತ್ಯ ಮುದ್ದೆ ಯಾರೆಲ್ಲ ಮನೆಯಲ್ಲಿ ಬಾಣಂತಿಯರು ಅಥವಾ ಋತುಮತಿಯಾಗಿರ್ತಾರಲ್ಲ ಅಂಥವರಿಗೆ ಈ ರೆಸಿಪಿನ ಮಾಡಿಕೊಡ್ತಾರೆ. ಈ ಮೆಂತ್ಯ ಮುದ್ದೆ ತಿನ್ನೋದ್ರಿಂದ ಸೊಂಟದ ಬಲ ಹೆಚ್ಚುತ್ತೆ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ಏನೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ಅಂತ. ಮೊದಲಿಗೆ ನಾನಿಲ್ಲಿ ಅರ್ಧ ಕೆಜಿಯಷ್ಟು ಮೆಂತ್ಯನ ತೊಗೊಂಡಿದ್ದೀನಿ. ಈ ಮೆಂತ್ಯನ ಮೊದಲು ಚೆನ್ನಾಗಿ ಹುರ್ಕೋಬೇಕು. ಇವಾಗ ನಾನು ಉರಿ ಚಿಕ್ಕದಾಗಿ ಇಟ್ಕೊಂಡು ಈ ಮೆಂತ್ಯನ ಹುರ್ಕೋತಾ ಇದ್ದೀನಿ. ಮೆಂತ್ಯ ಎಲ್ಲಿ ಗಂಟ ಉರಿಬೇಕು ಅಂದರೆ ಅದ್ರ ಪರಿಮಳ ನಿಮಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಗಂಟ ನೀವು ಹುರಿತಾ ಇರಬೇಕು. ಮೆಂತ್ಯ ಮುಟ್ಟಿದ್ರೆ ಸುಡಬೇಕು ಕೈ, ಆ ರೀತಿ ಅಲ್ಲಿವರೆಗೂ ನೀವು ಮೆಂತ್ಯನ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಇವಾಗ ನೋಡ್ಬೋದು ಇಲ್ಲ ಆಗಿದೆ, ಮೆಂತ್ಯ ಹುರ್ಕೊಂಡೆ ನಾನು. ಇವಾಗ ನೆಕ್ಸ್ಟ್ ನಾನು ಉದ್ದಿನ ಕಾಳನ್ನ ಹಾಕ್ಕೋತಾ ಇದ್ದೀನಿ. ಇದು ಉದ್ದಿನ ಕಾಳು ಕೂಡ ನಾನು ಅರ್ಧ ಕೆ ಜಿ ತೊಗೊಂಡಿದ್ದೀನಿ. ಅರ್ಧ ಕೆ ಜಿ ಮೆಂತ್ಯ, ಅರ್ಧ ಕೆ ಜಿ ಉದ್ದಿನ ಕಾಳನ್ನ ತೊಗೊಂಡಿದ್ದೀನಿ. ಇದು ಕೂಡ ನೀವು ಕಿರಾಣಿ ಅಂಗಡಿಯಲ್ಲಿ ಉದ್ದಿನ ಕಾಳು ಅಂತಲೇ ಕೇಳಿ, ಕರಿ ಉದ್ದಿನ ಕಾಳು ಕೊಡಿ ಅಂತೇಳಿ ಅವ್ರು ಕೊಡ್ತಾರೆ ನಿಮಗೆ. ಇವಾಗ ಇದನ್ನು ಚಿಕ್ಕ ಉರಿಯಲ್ಲೇ ನಾವು ಇದನ್ನು ಹುರ್ಕೋಬೇಕಾಗುತ್ತೆ. ಇವಾಗ ನೋಡ್ಬೋದು ನಾನು ಉದ್ದಿನ ಕಾಳನ್ನ ಹುರ್ಕೊಂಡಾಯಿತು. ನಾನು ಒಂದು ಬಟ್ಲಲ್ಲಿ ತೆಗೆದಿಟ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ಇವಾಗ 1 ಕೆ ಜಿಯಷ್ಟು ಗೋಧಿನ ತೊಗೋತಾ ಇದ್ದೀನಿ. ಇದು ಅಂಗಡಿಲಿ ತಂದಿರುವಂಥ ಗೋಧಿ. ಇದು ಕೂಡ ನಾನು ಇವಾಗ ಚಿಕ್ಕ ಉರಿಲಿ ಹುರ್ಕೊತಾ ಇದ್ದೀನಿ. ಉರಿ ಚಿಕ್ಕದಾಗಿ ಇಟ್ಕೊಂಡೆ. ನಾನು ಇವಾಗ ಅರ್ಧ ಮಾಡಿಕೊಂಡೆ. ಫುಲ್ಲು 1 ಕೆ ಜಿನ ಹುರಿಯೋಕ್ಕಾಗ್ತಲ್ಲ, ಹಾಗಾಗಿ ನಾನು ಸ್ವಲ್ಪ ತೆಕ್ಕೊಂಡು ಸ್ವಲ್ಪ ಹುರ್ಕೋತಾ ಇದ್ದೀನಿ. ಇದು ಕೆಂಪು ಆಗೋವರೆಗೂ ನಿಮಗೆ ಗೊತ್ತಾಗುತ್ತೆ, ಕೆಂಪು ಬಣ್ಣ ಬರುತ್ತೆ ಸ್ವಲ್ಪ, ಅಲ್ಲಿ ಗಂಟ ನೀವು ಹುರ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಾನು ಇವಾಗ 1 ಕೆ ಜಿ ಆಗೋಷ್ಟು ಅಕ್ಕಿನ ತೊಗೋತಾ ಇದ್ದೀನಿ. ಇಲ್ಲ ನಾನಿಲ್ಲಿ ಸಣ್ಣ ಅಕ್ಕಿ ತೊಗೊಂಡಿದ್ದೀನಿ. ನಾನಿಲ್ಲಿ ರೇಷನ್ ಅಕ್ಕಿ ತೊಗೊಂಡಿಲ್ಲ. ರೇಷನ್ ಅಕ್ಕಿ ತೊಗೊಂಡು ನಾನು ಅದನ್ನು ತೊಳೆದು ಒಣಗಾಕಷ್ಟು ಇವಾಗ ಬಿಸಿಲಿಲ್ವಲ್ಲ, ಹಾಗಾಗಿಬಿಟ್ಟು ನಾನಿಲ್ಲಿ ರೇಷನ್ ಅಕ್ಕಿ ತೊಗೊತಾ ಇಲ್ಲ. ನಾನು ಸಣ್ಣ ಅಕ್ಕಿನ ತೊಗೊಂಡು ಹುರ್ಕೋತಾ ಇದ್ದೀನಿ. ನಾನಿಲ್ಲಿ ಅರ್ಧ ಕೆ ಜಿ ಮೆಂತ್ಯ, ಅರ್ಧ ಕೆ ಜಿ ಉದ್ದಿನ ಕಾಳು, 1 ಕೆ ಜಿ ಗೋಧಿ ಮತ್ತು ಇಲ್ಲಿ 1.5 ಕೆ ಜಿಯಷ್ಟು ಸಣ್ಣ ಅಕ್ಕಿನ ತೊಗೊಂಡಿದ್ದೀನಿ. ಇವಾಗ ನಾನು ಸ್ವಲ್ಪ ಅಕ್ಕಿನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೊಳ್ಳಿ. ಇವಾಗ ಈ ಹುರ್ಕೊಂಡಾದ್ಮೇಲೆ ಎಲ್ಲನೂ ತಣ್ಣಗಾಕಿ ಬಿಟ್ಬಿಡಬೇಕು. ಎಲ್ಲ ತಣ್ಣಗಾದ್ಮೇಲೆ ನಾವಿವಾಗ ಮಿಷಿನ್ಗೆ ಹಾಕಿಸ್ಕೊಬರ್ಬೇಕಾಗುತ್ತೆ. ನೋಡಿ, ನಾನು ಎಲ್ಲನೂ ಮಿಕ್ಸ್ ಮಾಡಿ ಬಾಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಅಕ್ಕಿ ಮತ್ತು ಗೋಧಿ, ಉದ್ದಿನ ಕಾಳು ಮತ್ತು ಮೆಂತ್ಯನ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮಿಷಿನ್ಗೆ ಹಾಕಿಸ್ಕೊಬರ್ಬೇಕಾಗುತ್ತೆ. ಎಲ್ಲ ತಣ್ಣಗಾದ್ಮೇಲೆ ನೀವೆಲ್ಲ ಮಿಕ್ಸ್ ಮಾಡ್ಕೊಂಡು ಮಿಷಿನ್ಗೆ ಹಾಕಿಸ್ಕೊಬರ್ಬೇಕು. ನೋಡ್ಬೋದು ನಾನು ಮಿಷಿನ್ಗೆ ಹಾಕಿಸ್ಕೊಬಂದಾಗಿದೆ. ಇವಾಗ ಮುದ್ದೆ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ 1 ಗ್ಲಾಸ್ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ 2 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. 1 ಗ್ಲಾಸ್ ಹಿಟ್ಟಿಗೆ 2 ಗ್ಲಾಸ್ ನೀರು. ನಾನು ಸ್ವಲ್ಪ ಇಲ್ಲಿ ಕಲ್ಲುಪ್ಪನ್ನ ಹಾಕ್ಕೋತಾ ಇದ್ದೀನಿ. ಮತ್ತು 1 ಸ್ಪೂನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. ತುಪ್ಪ ಅಥವಾ ಎಣ್ಣೆ ಹಾಕ್ಕೋಬೋದು. ನಾನಿಲ್ಲಿ ತುಪ್ಪ ಹಾಕ್ಕೋತಾ ಇದ್ದೀನಿ. ಇವಾಗ 1 ಚಿಕ್ಕ ಬಟ್ಲು ತೊಗೊಂಡು ಅದಕ್ಕೆ 1 ಸ್ಪೂನಷ್ಟು ಹಿಟ್ಟನ್ನ ಹಾಕ್ಕೊಂಡು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ ನಂತರ ಈ ಮಿಶ್ರಣವನ್ನು ಮುದ್ದೆಗೆ ನೀರು ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ನಾವು ಸೇರಿಸ್ಬೇಕಾಗುತ್ತೆ. ಈ ರೀತಿ ಮಾಡ್ಕೊಂಡು ಹಾಕೋದ್ರಿಂದ ಗಂಟಾಗಲ್ಲ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡ್ಕೋತಾರೆ. ಇವಾಗ ನೀರನ್ನ ಕುದಿಯೋಕ್ಕೆ ಬಿಟ್ಬಿಡೋಣ. ನೋಡ್ಬೋದು ಇವಾಗ ನೀರು ಕುದಿ ಬಂದಿದೆ. ಇವಾಗ ನಾವು ಹಿಟ್ಟನ್ನ ಹಾಕ್ಕೋಬೇಕಾಗುತ್ತೆ.
ಉರಿ ಚಿಕ್ಕದು ಮಾಡ್ಕೊಂಡು ಹಿಟ್ಟನ್ನ ಹಾಕ್ಕೊತ ಮಿಕ್ಸ್ ಮಾಡ್ಕೊತಾನೆ ಬನ್ನಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಚೆನ್ನಾಗಿ ತಿರುವಿ. ಕೆಲವರು ಬೆಲ್ಲನ ಸೇರಿಸ್ಬಿಟ್ಟು ಸಿಹಿ ಮೆಂತ್ಯ ಮುದ್ದೆನ ಮಾಡ್ಕೋತಾರೆ. ಕೆಲವ್ರಿಗೆ ಇಷ್ಟ ಆಗಲ್ಲ. ನಾನಿಲ್ಲಿ ಯಾವುದೇ ರೀತಿ ಬೆಲ್ಲನ ಸೇರಿಸಿಲ್ಲ. ಇಷ್ಟ ಇರೋರು ಬೆಲ್ಲ ಸೇರಿಸ್ಕೊಂಡು ಮಾಡ್ಕೋಬೋದು. ಮತ್ತು ಚೆನ್ನಾಗಿ ತಿರುವಿದ ನಂತರ 5 ನಿಮಿಷ ತಟ್ಟೆ ಮುಚ್ಚಿ ಬೇಯೋಕ್ಕೆ ಬಿಟ್ಬಿಡೋಣ ಲೋ ಫ್ಲೇಮಲ್ಲಿ. ಈಗ 5 ನಿಮಿಷ ಆಗಿದೆ. ಹಿಟ್ಟು ಬೆಂದಿದೆ ಚೆನ್ನಾಗೆ. ಇವಾಗ ನಾವು ಕೆಳಗಿಳಿಸ್ಕೊಂಡು ಹಿಟ್ಟನ್ನ 2 ನಿಮಿಷ ಚೆನ್ನಾಗೆ ಮತ್ತೆ ತಿರುವ್ಕೊಂಡು ಕೆಳಗೆ ಇಳಿಸ್ಕೊಳ್ಳೋಣ. ಇಲ್ಲಿ ಒಂದು ತಟ್ಟೆ ತೊಗೊಂಡಿದ್ದೀನಿ. ಒಂದು ತಟ್ಟೆಗೆ ನಾನಿಲ್ಲಿ ಸ್ವಲ್ಪ ತುಪ್ಪನ ಸವರ್ಕೊತಾ ಇದ್ದೀನಿ. ತಟ್ಟೆ ಮೇಲೆಲ್ಲ ಹಿಟ್ಟನ್ನ ಹಾಕ್ಕೊಂಡು ಮುದ್ದೆ ಕಟ್ಟಬೇಕಾಗುತ್ತೆ. ಬಿಸಿ ಇರುತ್ತೆ, ನಿಧಾನಕ್ಕೆ ನೋಡಿಬಿಟ್ಟು ಹಿಟ್ಟನ್ನ ಕಟ್ಕೊಳ್ಳಿ. ಈಗ 2 ಮುದ್ದೆನ ಮಾಡ್ಕೊತಾ ಇದ್ದೀನಿ. ಒಂದು ಗ್ಲಾಸಿಗೆ 2 ಮುದ್ದೆ ಆಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಮೆಂತ್ಯ ಮುದ್ದೆ ಮಾಡ್ಕೊಳ್ಳೋದು ಅಂತ. ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಮೆಂತ್ಯ ಮುದ್ದೆಗೆ ನಾನು ಇಲ್ಲಿ ಸ್ವಲ್ಪ ತುಪ್ಪನ ಹಾಕ್ಕೋತಾ ಇದ್ದೀನಿ. ಅದಕ್ಕೆ ಹುಚ್ಚಳ ಚಟ್ನಿ ಮಾಡ್ಕೊಂಡಿದ್ದೀನಿ. ಮೆಂತ್ಯ ಮುದ್ದೆನ ತುಪ್ಪದಲ್ಲೇ ಹತ್ಕೊಂಡು ಹುಚ್ಚಳ ಚಟ್ನಿಯಲ್ಲಿ ತಿಂದರೆ ಭಾಳ ರುಚಿಯಾಗಿರುತ್ತೆ. ನಾನು ಮಾಡೋ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.